ಆನೆ ಆದರೆ ಮೈಸೂರ್ದಲ್ಲ, ಬೆಂಗಳೂರ್ದು. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ನಾನು ನಿಮ್ಮ ತುಮಕೂರು ಹುಡುಗಿ. ನನ್ನ ತಂಗಿ ನಂಗೊಂದು ಆಫರ್ ಕೊಟ್ಲು, ಮನೆ ಕ್ಲೀನ್ ಮಾಡಿದ್ರೆ ಶಾಪಿಂಗ್ ಮಾಡಿಸ್ತೀನಿ ಅಂತ. ಅದಕ್ಕೆ ನಾನು ಪಟ ಅಂತ ಮನೆಯೆಲ್ಲ ಕ್ಲೀನ್ ಮಾಡಿ ರೆಡಿಯಾಗಿ ಅಲ್ಲಿಂದ ಮಲ್ಲೇಶ್ವರಂಗೆ ಹೋದ್ವಿ. ಇವಳು ಶಾಪಿಂಗ್ಗೆ ಅಂತ ನನ್ನ ಕರ್ಕೊಂಬಂದವಳೆ, ಆದರೆ ಅವಳೇ ಎಲ್ಲ ಸೆಲೆಕ್ಟ್ ಮಾಡ್ತಾವಳೆ. ನನಗೂ ಸೇರಿ ಅವಳೇ ಸೆಲೆಕ್ಟ್ ಮಾಡ್ತಿರ್ಬೋದಾ? ನನ್ನ ಬಕ್ರ ಮಾಡ್ತಾವಳ ಇವಳು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ನೋಡೋಣ ಲಾಸ್ಟಲ್ಲಿ ಏನೇನು ಮಾಡ್ತಾಳೆ ಅಂತ. ಫೈನಲಿ ಶಾಪಿಂಗ್ ಎಲ್ಲ ಮುಗಿಸಿ ಅಲ್ಲಿಂದ ಹೊರಟ್ವಿ. ಮೈಸೂರಲ್ಲಿರೋ ಆನೆ ಇಲ್ಲಿ ಹೇಗಪ್ಪ ಬಂತು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಅವಾಗ ಗೊತ್ತಾಯ್ತು ಅದು ಒರಿಜಿನಲ್ ಆನೆ ಅಲ್ಲ ಅಂತ. ನನ್ನ ಯಾವ ರೇಂಜಲ್ಲಿ ಬಕ್ರ ಮಾಡಿದ್ಲು ಅಂದ್ರೆ ಇವಳು, ಒಂದು ತೇಜಸ್ಸನ್ನ ನೋಡಿದೆ. ನನ್ನ ಕೈಲೇ ಎಲ್ಲ ಕೆಲಸ ಮಾಡಿಸಿ ಹಾಗೆ ಶಾಪಿಂಗ್ ಅಂತ ಕರ್ಕೊಂಡು ಹೋಗಿ ಅವಳೇ ನನಗೆ ಟ್ಯಾಕ್ಸ್ ಹಾಕಿ ಏನನ್ನು ಸಾಧಿಸಿರೋ ಸಂತೋಷ. ಏನಿಲ್ಲ, ಕೊಡ್ಸಿದ್ಕೆ ತುಂಬಾ ಥ್ಯಾಂಕ್ಸ್. ಅಷ್ಟೇ, ಸೆಲೆಕ್ಷನ್ ಇವ್ರದೇ, ಅದಕ್ಕೆ ಚೆನ್ನಾಗಿರುತ್ತೆ. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಹೀಗೆ ಇನ್ನೂ ಹೆಚ್ಚು ಹೆಚ್ಚು ಕೊಡಿಸ್ತಾ ಇರಿ, ನಮಗೆ ಖುಷಿ ಆಗುತ್ತೆ, ನಿಮಗೂ ಖುಷಿ ಆಗುತ್ತೆ. ಅಯ್ಯೋ ಅಣ್ಣ, ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೇನೆ. ತಗೋ ತಗೋ, ಹಂಡಂಡೆ ಟೀ ಕುಡಿತಾಳೆ ಇವಳು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ. ಇದು ನನ್ನ ಇವತ್ತಿನ ವ್ಲಾಗ್ ಆಗಿದೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ರಿಗೂ ಬಾಯ್, ಟೇಕ್ ಕೇರ್.